ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಮದ್ಯಪಾನ ನಿಷೇಧದಂತಹ ಕ್ರಾಂತಿಕಾರಿ ನಿರ್ಣಯ ಕೈಗೊಳ್ಳಲು ಸರ್ಕಾರದಲ್ಲಿ ಗಾಂಧೀಜಿಯ ಇಚ್ಛಾಶಕ್ತಿ ಬೇಕಾಗಿದೆ ಎಂದು ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಹೇಳಿದರು. ಮಂಗಳವಾರ ಪಟ್ಟಣದ ಪುರಭವನದಲ್ಲಿ ನಡೆದ ಮಹಾತ್ಮ ಗಾಂಧೀಜಿಯ 156ನೇ ಜಯಂತಿ ಅಂಗವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿ ಟ್ರಸ್ಟ್, ರೋಟರಿ ಕ್ಲಬ್ ಮತ್ತು ಲಯನ್ಸ್ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಇಂದು ಸಮಾಜದಲ್ಲಿ ದುಶ್ಚಟಗಳು ಮನೆ ಮಾಡಿದ್ದು ಅನೇಕ ಯುವ ಜೀವಗಳು ಮುಪ್ಪಿಗೂ ಮುನ್ನವೇ ನಾಶವಾಗುತ್ತಿದೆ. ದೀರ್ಘಾಯುಷಿ ಆಗಬೇಕಾದರೆ ಮದ್ಯಪಾನ, ಮಾದಕ ವಸ್ತು, ಧೂಮಪಾನದಂತಹ ದುಶ್ಚಟಗಳಿಂದ ದೂರ ಇರುವುದು ಅತ್ಯಂತ ಅಗತ್ಯ. ಆರೋಗ್ಯವಂತ ಜೀವನವೇ ನಿಜವಾದ ಭಾಗ್ಯ ಎಂದರು. ಮಾದಕ ವಸ್ತುಗಳು ಅನೇಕ ಕುಟುಂಬಗಳ ನೆಮ್ಮದಿಯನ್ನು ಕಸಿದುಕೊಂಡಿವೆ. ಮಹಿಳೆಯರು ತಮ್ಮ ಕುಟುಂಬ ಸದಸ್ಯರು ದುಶ್ಚಟಗಳಿಂದ ಬಲಿಯಾಗದಂತೆ ಕಾಪಾಡುವ ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ದೇಶದಿಂದ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆದಾಗ ಮಾತ್ರ ಗಾಂಧೀಜಿಯ ತತ್ವಗಳು ನಿಜವಾಗಿ ನೆಲೆಸುತ್ತವೆ ಎಂದು ಹೇಳಿದರು. ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ಮದ್ಯಪಾನ ನಿಷೇಧದಂತಹ ಕ್ರಾಂತಿಕಾರಿ ನಿರ್ಣಯ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು ಎಂದು ಹೇಳಿದರು. ಸರ್ಕಾರಗಳು ಗಾಂಧಿ ಹೆಸರು ಹೇಳುತ್ತಾ ಅವರ ತತ್ವಗಳನ್ನು ಗಾಳಿಗೆ ತೂರುತ್ತಿವೆ. ಮದ್ಯಪಾನ ಮಾಡುವುದು ಕುಟುಂಬಕ್ಕೆ, ಸಮಾಜಕ್ಕೆ ಮಾರಕ ಎಂಬುದನ್ನು ಗಾಂಧೀಜಿ ಅಂದೇ ಪ್ರತಿಪಾದಿಸಿದ್ದರು. ಆದರೆ ಇಂದು ಅಧಿಕಾರಗಳಲ್ಲಿರುವ ಸರ್ಕಾರಗಳು ಅಬಕಾರಿ ಇಲಾಖೆಗಳಿಂದ ಬರುವ ವರಮಾನಕ್ಕೆ ಅವಲಂಬಿತವಾಗಿವೆ. ಪ್ರತಿ ತಿಂಗಳು ಅಬಕಾರಿ ಇಲಾಖೆಯಿಂದ ವರಮಾನ ಹೆಚ್ಚುವಂತೆ ಮಾಡುವ ಮೂಲಕ ಇಂದು ಪರೋಕ್ಷವಾಗಿ ಜನರನ್ನು ದುಶ್ಚಟಗಳಿಗೆ ದೂಡುವ ಮೂಲಕ ಗಾಂಧಿ ತತ್ವಗಳನ್ನು ಮೂಲೆಗುಂಪು ಮಾಡುತ್ತಿವೆ. ಈ ಮಧ್ಯೆ ಧರ್ಮಸ್ಥಳ ಸ್ವಸಹಾಯ ಸಂಘ ಮದ್ಯಪಾನ ಚಟದಿಂದ ಹೊರತರುವ ಕೆಲಸ ತೊಡಗಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಮದ್ಯಪಾನ ನಿಷೇಧದ ಆಶಯವನ್ನು ಸರ್ಕಾರ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಮದ್ಯಪಾನದಿಂದ ಅನೇಕ ಬಡ ಕುಟುಂಬಗಳು ನಾಶವಾಗಿವೆ. ಧರ್ಮಸ್ಥಳ ಸಂಸ್ಥೆಯ ಶಿಬಿರಗಳು ಜನಜಾಗೃತಿಗೆ ಸಹಾಯವಾಗುತ್ತಿವೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ತಿಂಗಳಿಗೆ 2,000 ಧನ ಸಹಾಯ, ಉಚಿತ ಅಕ್ಕಿ ಮತ್ತು ಮಧ್ಯದಲ್ಲಿ ಸರ್ಕಾರ ಜನರ ತೆರಿಗೆಯನ್ನು ಡಿಪೆಂಡ್ ಆಗಬಾರ್ದು. ಅದಕ್ಕೆ ನಾವೆಲ್ಲ ಕರ್ತವ್ಯಬದ್ಧರಾಗಿರಬೇಕು. ಒಳ್ಳೆಯ ಕೆಲಸವನ್ನು ನಮ್ಮ ಡಾಕ್ಟರ್ ನೇತೃತ್ವದಲ್ಲಿ, ನಮ್ಮ ಸಂಸ್ಥೆ ನೇತೃತ್ವದಲ್ಲಿ ತಾವೆಲ್ಲ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಇದೆ. ಸ್ತ್ರೀಶಕ್ತಿ ಸಂಘ ಇದೆ, ಆಶಾ ಕಾರ್ಯಕರ್ತರು ತಾವಿದ್ದೀರಿ, ತಾವೆಲ್ಲ ಇದು ಪ್ರಚಾರ ಮಾಡಿ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನಾವು ಗಾಂಧೀಜಿಯವರ ಆಶಯಗಳನ್ನು ಪಾಲಿಸೋದಕ್ಕೆ, ಜಾರಿಗೆ ತರೋದಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು. ತಮ್ಮೆಲ್ಲರಿಗೆ, ಸಂಘಟನೆಗಳಿಗೆ, ಎಲ್ಲ ಪಕ್ಷದ ರಾಜಕಾರಣಿಗಳು ಏನೋ ಬಾಯಿಗಳನ್ನು ಮಾತಾಡೋದು ತಪ್ಪಾಗ್ತದೆ. ಇವತ್ತು ಎಲ್ಲ ವರ್ಗ, ಎಲ್ಲ ಬದುಕಿನವ್ರಿಗೂ ಕೂಡ ಈ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮ, ಈ ರೀತಿ ಒಂದು ಕಾರ್ಯಕ್ರಮಗಳು, ಶಿಬಿರಗಳು ನಿರಂತರವಾಗಿ ನಡೆದರೆ ಈ ರಾಜ್ಯ, ಈ ದೇಶ ಏನಾದರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತ ನಾನಾದರೂ ಕೂಡ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನವೀನ್ ಸರ್ ಅವರು ಸಾಕಷ್ಟು ಅಮಲಲ್ಲಿದ್ದರೆ ಅವನು ಡ್ರಗ್ಸ್ ಹಾಕ್ಕೊಂಡ್ರೆ ಆ ಇಡೀ ಮನೆ ನಾಶ ಆಗ್ತಾಯಿದೆ. ಅವರ ಆರ್ಥಿಕ ಸ್ಥಿತಿ ನಾಶ ಆಗುತ್ತೆ. ನನಗೀಗ ಗುಡಾಣ್ಕೆರೆ ನಮ್ಮ ನೆಂಟ ಇಲ್ಲೆಲ್ಲ ಈಗ ಭಾಷಣ ಮಾಡುವಲ್ಲ, ಎಲ್ಲಿದೆಯಾ ಕೈಯತ್ತ? ನೋಡಿ, ಅವನು ನನಗೆ ಬಂದು ಹೇಳೋದ, ಅಣ್ಣ 3 ವರ್ಷ ಆಗಿದೆ ಬಿಟ್ಟು, ನಮ್ಮನೇಲಿ ಭಾರಿ ಸಂತೋಷ ಇದೆ, ದುಡ್ಡು ದುಡ್ಡೆಲ್ಲ ನನಗೆ ಉಳಿತಾ ಇದೆ, ನಾನು ಧರ್ಮಸ್ಥಳ ಮಂಜುನಾಥಿಗೆ ಮತ್ತು ಸಂಘಕ್ಕೆ ನಾನು ಕೈ ಮುಗಿತೀನಣ್ಣ ಅಂತ ಹೇಳೋದು. ಅಲ್ಲೇನಾ? ಉಚಿತ ಬಸ್ ಪ್ರಯಾಣದಂತಹ ಯೋಜನೆಗಳ ಮೂಲಕ ಬಡವರ ಬದುಕಿನಲ್ಲಿ ಬದಲಾವಣೆ ತಂದಿದೆ ಎಂದರು. ಮದ್ಯಪಾನ ನಿಷೇಧಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ತೀರ್ಮಾನ ಕೈಗೊಳ್ಳಬೇಕು. ವಿದ್ಯಾಭ್ಯಾಸಕ್ಕೆ ಶಕ್ತಿ, ವಿದ್ಯಾರ್ಥಿಗಳು ಸಮಾಜದ ಬದಲಾವಣೆಯ ಶಕ್ತಿಯಾಗಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ರಾಜ್ಯಾಧ್ಯಕ್ಷ ಹೊನ್ನವಳ್ಳಿ ಸತೀಶ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾ ನವೀನ್ ಚಂದ್ರ ಶೆಟ್ಟಿ, ಲಯನ್ ಸಂಸ್ಥೆ ಅಧ್ಯಕ್ಷ ಗಿರೀಶ್ ಮಂಜುನಾಥ್, ಚನ್ನವೇಣಿ ಎಂ ಶೆಟ್ಟಿ, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಜೈಬಿ ಮಂಜುನಾಥ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ರಾಜೇಶ್ ಮುಂತಾದವರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.